ನೋಡಿ ಗೈಸ್ ಗಣಪತಿ ಬೆನಕ ಏಕರಂತ ಕಚ್ಚೆ ಕಲ್ಲು ಕಾಣಿಮೆತ್ತು ಉಪ್ಪುವ ಬೆನ್ನಿಸ್ಥಳ ನಿಮಗೆ 22 ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಸೂಪರ್ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಗಣೇಶನಿಗೆ ಅಂದರೆ ಗಣೇಶ ಹಬ್ಬಕ್ಕೆ ಗಣೇಶನಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತ ತೋರಿಸ್ಕೊಬರ್ತೀನಿ. ಇಲ್ಲಿ ನೋಡ್ತಿರ್ಬೋದು ಮಲ್ಲಿಗೆ ಹಾರ ಹೊಲ್ದಿದ್ದೆ. ಆ ಹಾರಕ್ಕೆ ಸೆಂಟ್ರಲ್ಲಿ ನಾನು ಕಮಲದ ಹೂವು ಹಾಕಿ ನಾನೇ ಸಿಂಪಲಾಗಿ ಒಂದು ಹಾರ ಹೊಲ್ದಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ಹಾರ. ನೆಕ್ಸ್ಟ್ ಟೈಮ್ ಆ ಹಾರ ಹೆಂಗೆ ಹೊಲಿಯೋದು ಅಂತ ತೋರಿಸ್ಕೊಡ್ತೀನಿ. ಮತ್ತು ಗೌರಮ್ಮನಿಗೂ ಅಷ್ಟೇ ಮಲ್ಲಿಗೆ ಸೆಂಟ್ರಲ್ಲಿ ಕಣಗಲೆ ಹೂವು ಹಾಕಿ ಹೊಲ್ದಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಮನೇಲಿ ಈ ಥರ ಒಂದು ತಿಂಡಿ ತಿನಿಸುಗಳನ್ನು ಮಾಡಿದ್ದೆ. ಕಡುಬು, ಹಸಿ ಕಡುಬು, ಮತ್ತು ರವೆ ಉಂಡೆ, ಮೋದಕ, ಚಕ್ಲಿ, ನಿಪ್ಪಟ್ಟು ಎಲ್ಲನೂ ನಾನು ಮನೆಯಲ್ಲಿ ಸ್ವತಃ ಮಾಡಿದ್ದು. ಸೊ ಮನೆಯಲ್ಲೇ ಮಾಡೋದ್ರಿಂದ ಹೆಲ್ದಿಯಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಈ ಥರ ಸಿಂಪಲ್ಲಾಗಿ ಇರೋ ಅಂಥ ಮನೇಲಿ ಏನೇನಿದೆಯೋ ಆ ಐಟಮಲ್ಲೇ ನಾನು ಈ ಥರ ಸಿಂಪಲ್ಲಾಗಿ ನಾನು ಡೆಕೋರೇಷನ್ ಮಾಡಿದೆ. ಈ ಹಣ್ಣು ಅಷ್ಟೇ, ಒಂದು 4 ಥರ ಹಣ್ಣು ಇದ್ದರೆ, ಒಂದು 5-6 ಥರ ಹಣ್ಣಿದ್ರೆ ಕೂಡ ಒಂದು 2 ಪ್ಲೇಟಲ್ಲಿ ಇಟ್ಟರೆ ಕೂಡ ಚೆನ್ನಾಗಿ ಕಾಣುತ್ತೆ. ತುಂಬ ಹಣ್ಣುಗಳನ್ನ ನಾವು ತುಂಬ ಪ್ಲೇಟಲ್ಲಿ ಇಡೋದ್ರಿಂದ ಸ್ಪೇಸ್ ಜಾಸ್ತಿ ಬೇಕಾಗತ್ತೆ. ಅದ್ರ ಬದಲಾಗಿ ಒಂದು 2 ಪ್ಲೇಟ್ ಚೆನ್ನಾಗಿರೋದಿದ್ದರೆ ಒಂದೇ 2 ಪ್ಲೇಟಲ್ಲಿ ನಾವು ಹಣ್ಣುಗಳನ್ನೆಲ್ಲನೂ ಇಡೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಸ್ಪೇಸ್ ಕೂಡ ಕಡಿಮೆ ತಗೊಳುತ್ತೆ. ಮತ್ತು ಇಲ್ಲಿ ನೋಡ್ತಿರ್ಬೋದು ಗರಿಕೆ, ನಾನು ಆ ಕಡೆ ಈ ಕಡೆ ಸ್ವಲ್ಪ ಗರಿಕೆ ಇಟ್ಟಿದ್ದೀನಿ. ಸುತ್ತಲೂ ಕೂಡ ಗರಿಕೆ ಇಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇರೋ ದೀಪಗಳು ನಮ್ಮ ಮನೇಲಿ ಒಂದು 3 ಥರ ದೀಪ ಇತ್ತು, ಆ ಥರ ಇಟ್ಟಿದ್ದೀನಿ. ಮತ್ತು ತಲೆ ಮೇಲೆ ಗರಿಕೆ ನೋಡಿ, ಆ ಗರಿಕೆ ಹೆಂಗೆ ಇಟ್ಟಿದ್ದೀನಿ ಅಂತ ನೆಕ್ಸ್ಟು ನಿಮಗೆ ಟಿಪ್ಸಲ್ಲಿ ತೋರಿಸ್ಕೊಡ್ತೀನಿ. ನೀಟಾಗಿ ಚೆನ್ನಾಗಿ ಕಾಣೋ ಥರ ಯಾವುದೇ ರೀತಿ ತಲೆ ಮೇಲೆ ಗರಿಕೆನ ಕೂರಿಸೋದು ಅಂತ ನಿಮಗೆ ಟಿಪ್ಸು ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಪೂಜೆ ನಾನು 5:30ಗೆಲ್ಲ ಒಂದು ಪೂಜೆ ಮುಗಿಸ್ದೆ. ಗಣಪನಿಗೆ ದಿನಕ್ಕೆ 3 ಪೂಜೆ ಹಾಕಬೇಕಂತ ಹೇಳ್ತಾರೆ. ಬೆಳಗಿನ ಜಾವ ಒಂದು ಪೂಜೆ ಆಯಿತು. ಮತ್ತು ಹಣ್ಣುಗಳೆಲ್ಲ ನಾನು ಜೋಡಿಸಿ ತಟ್ಟೆ ಎಲ್ಲ ಜೋಡಿಸಿದಾದ್ಮೇಲೆ 2ನೇ ಪೂಜೆ, ಹಸಿ ಕಡುಬೆಲ್ಲ ಮಾಡಿ 2ನೇ ಪೂಜೆ ಮಾಡಿದೆ. ಮತ್ತು ಸಂಜೆ 6:30ಗೆ ಒಂದು ಪೂಜೆ ಮಾಡಿ ಮತ್ತು ನಾನು ಕರೆಕ್ಟಾಗಿ 8:30ಗೆ ಕದಲಿಸಿ ನಾನು ಗಣೇಶನ ನಾನು ನೀರಿಗೆ ಬಿಟ್ಟು ಬಂದೆ. ಸೊ ಈ ರೀತಿ ಇತ್ತು ನಮ್ಮ ಮನೇಲಿ ಗಣೇಶ ಹಬ್ಬ ಆಗಿರ್ಬೋದು ಡೆಕೋರೇಷನು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ.